ಹಾಸನ ಜಿಲ್ಲೆಯಲ್ಲೂ ಕೂಡ ಅಕ್ರಮ ಮರಳು ಗಣಿಗಾರಿಕೆ ಸದ್ದು ಮಾಡ್ತಾ ಇದೆ. ಮರಳು ಗಣಿಗಾರಿಕೆಗೆ ಬ್ರೇಕ್ ಬೀಳಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡಿದ್ರು. ಇದೀಗ ಅದು ಸಾಧ್ಯವಾಗಿದೆ. ಅಕ್ರಮ ಮರಳು ಅಡ್ಡೆ ಮೇಲೆ ತಹಶೀಲ್ದಾರ್ ಮಮತಾ ದಾಳಿ ಮಾಡಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಮಧ್ವಾಪುರ ಗ್ರಾಮದಲ್ಲಿ ತಹಶೀಲ್ದಾರ್ ರೇಡ್ ಮಾಡಿದ್ದಾರೆ. ಅಕ್ರಮವಾಗಿ ಮರಳು ಸಾಗಿಸ್ತಾ ಇದ್ದಂಥ ಜೊತೆಗೆ ಅಕ್ರಮವಾಗಿ ಮರಳನ್ನು ಸಂಗ್ರಹ ಮಾಡಿ ಮುಚ್ಚಿಟ್ಟಿದ್ದಂಥ ಕಿಡಿಗೇಡಿಗಳು ಯಗಚಿ ಹಿನ್ನೀರಿನಿಂದ ಮರಳನ್ನು ತೆಗೆದು ಅದನ್ನು ಅನಧಿಕೃತವಾಗಿ ಸಂಗ್ರಹ ಮಾಡಿ ಹೆಚ್ಚಿನ ಬೆಲೆ ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡುವಂಥ ಪ್ಲಾನ್ ಅವರದ್ದು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬ್ಲಾಕ್ ಅಧಿಕಾರಿಗಳ ಜೊತೆ ತಹಶೀಲ್ದಾರ್ ದಾಳಿ ಮಾಡಿದ್ದಾರೆ. ತಹಶೀಲ್ದಾರ್ ಮಮತಾ ದಾಳಿಗೆ ಅಲ್ಲಿನ ಮರಳುಗಳ್ಳರು ಬೆಚ್ಚಿ ಬಿದ್ದಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬೇಲೂರಲ್ಲಿ ಯಗಚಿ ಹೊಳೆ ಇದೆ. ಯಗಚಿ ಹೊಳೆಯಲ್ಲಿ ಯಥೇಚ್ಛ ಅಂದರೆ ಒಳ್ಳೆ ಶಬ್ದ ಆಗುತ್ತೆ. ಅಟ್ಟಹಾಸ ಮೆರಿತಾ ಇದ್ದರು ಮರಳು ಕಳ್ಳರು. ಮರಳು ಮಾಫಿಯಾ ದಂಧೆಕೋರರ ಅಟ್ಟಹಾಸ ಮಿತಿಮೀರಿ ಹೋಗಿತ್ತು. ಮಾಹಿತಿಯನ್ನು ಅರಿತಂಥ ಬೇಲೂರು ತಹಸೀಲ್ದಾರ್ ಮಮತಾ ಅವರು ದಾಳಿ ಮಾಡಿದ್ದಾರೆ. ಅಪಾರ ಪ್ರಮಾಣದ ಮರಳನ್ನು ಸೀಸ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಯಗಚಿ, ವಾಟೆಹೊಳೆ, ಹೇಮಾವತಿ ಮರಳುಗಳ್ಳರಿಗೆ, ಮರಳು ದಂಧೆಕೋರರಿಗೆ ಹಾಸನ ಒಂದು ರೀತಿ ಸ್ವರ್ಗದ ಸಮಾನ. ಯಾವ ರೀತಿ ರೇಡ್ ಆಯಿತು, ಇನ್ನೂ ಎಷ್ಟು ಕಡೆಗಳಲ್ಲಿ ಈ ರೀತಿ ಬಚ್ಚಿಟ್ಟಿರುವಂಥ ಸಾಧ್ಯತೆ ಇದೆ ಅಂತ? ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಏನು ಯಗಚಿಯ ಹಿನ್ನೀರಿನಲ್ಲಿ ನಡೆದಿರುವಂತಹ ಘಟನೆ. ಸುಮಾರು 80ಕ್ಕೂ ಹೆಚ್ಚು ಟನ್ ಮರಳೇನಿದೆ, ಆ ಮರಳನ್ನು ಅಕ್ರಮವಾಗಿ ಕೂಡ ಶೇಖರಣೆ ಮಾಡಿ ಇಡಲಾಗಿತ್ತು. ಈ ಸುದ್ದಿ ತಿಳಿದಂತಹ ತಹಶೀಲ್ದಾರ್ ಮಮತಾ ಏನಿದ್ದಾರೆ, ಅವರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಜೊತೆ ಆ ಸ್ಥಳಕ್ಕೆ ಕೂಡ ಹೋಗ್ತಾರೆ. ಅಂದ್ರೆ ಬೇಲೂರು ತಾಲೂಕಿನ ಮಧ್ವಾಪುರ ಗ್ರಾಮ ಏನಿದೆ, ಆ ಗ್ರಾಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಯಾರು ಮರಳುಗಳ್ಳರು ಮರಳನ್ನು ಶೇಖರಣೆ ಮಾಡಿ ಇಟ್ಟಿರ್ತಾರೆ, ಅವರು ಅಲ್ಲಿಂದ ಸ್ಥಳದಿಂದ ಪರಾರಿಯಾಗಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾಡಳಿತ ನದಿಯಲ್ಲಿ ಯಾವುದೇ ಹಿನ್ನೀರು ಆಗ್ಬೋದು, ಜೊತೆಗೆ ನದಿಗಳಲ್ಲಾಗ್ಬೋದು, ಅಲ್ಲಿ ಮರಳನ್ನ ತೆಗೆಯಬಾರದು ಅನ್ನುವ ಕಡ್ಡಾಯವಾದಂತಹ ಸೂಚನೆಯನ್ನು ಕೂಡ ಆದೇಶವನ್ನು ಮಾಡಿದೆ. ಆದ್ರೂ ಕೂಡ ಆ ಆದೇಶಕ್ಕೆ ಯಾರೇ ಅನ್ನದೆ ಇವರು ಅಕ್ರಮವಾಗಿ ಮರಳನ್ನು ಕೂಡ ತೆಗಿತಾ ಇರುವಂತದ್ದು. ಅದರಲ್ಲೂ ದೊಡ್ಡ ದೊಡ್ಡ ಯಂತ್ರಗಳನ್ನು ಬಳಸಿ ಮರಳನ್ನು ತೆಗಿತಾ ಇದ್ದಾರೆ ಅನ್ನುವ ಮಾಹಿತಿ ಆಧಾರದ ಮೇಲೆ ತಹಶೀಲ್ದಾರ್ ದಾಳಿ ಮಾಡಿರುವಂತದ್ದು. ಬೆಳಗ್ಗೆ ತಹಶೀಲ್ದಾರ್ ಮಮತಾ ನೇತೃತ್ವದಲ್ಲಿ ದಾಳಿ ಮಾಡಿದರೆ ಒಂದು ದಶರಥಿಯಲ್ಲಿ ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆ ಮತ್ತೆ ಸ್ಥಳೀಯ ಪೊಲೀಸರಿಗೂ ಎಲ್ಲೆಲ್ಲಿ ಮರಳನ್ನ ಶೇಖರಣೆ ಮಾಡ್ತಾರೆ, ಕದ್ದು ಶೇಖರಣೆ ಸಾಗಿಸ್ತಾರೆ, ಎಲ್ರಿಗೂ ಕೂಡ ಮಾಹಿತಿ ಗೊತ್ತಿರುತ್ತೆ. ಆದ್ರೆ ಕಣ್ಮುಚ್ಚಿ ಕೂಡ ಕುಳಿತಿರುವಂತದ್ದು. ಇದನ್ನ ತಾಲೂಕು ಆಡಳಿತದ ಅಧಿಕಾರಿಗಳೇ ಹೋಗಿ ದಾಳಿ ಮಾಡ್ಬೇಕಾ? ಹಾಗಾದ್ರೆ ಸ್ಥಳೀಯ ಪೊಲೀಸರು ಏನ್ ಮಾಡ್ತಾ ಇರ್ತಾರೆ? ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಈ ಮಾಹಿತಿ ಗೊತ್ತೇ ಇರಲ್ವಾ ಅನ್ನುವ ಪ್ರಶ್ನೆಗಳನ್ನು ಕೂಡ ಸಾರ್ವಜನಿಕವಾಗಿ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಮರಳಿಗೆ ಸಾಕಷ್ಟು ಅಭಾವ ಇದೆ, ಆದ್ರೂ ಹಿನ್ನೀರಿನಲ್ಲಿ ಮರಳನ್ನು ತೆಗಿಬಾರ್ದು ಅನ್ನುವ, ಯಾಕಂತಂದ್ರೆ ಮರಳನ್ನು ತೆಗೆದ್ರೆ ನದಿ ಮೂಲಗಳು ಬತ್ತಿ ಹೋಗುತ್ತೆ. ಜೊತೆಗೆ ನೀರಿನ ಅಭಾವ ಈಗಾಗಲೇ ಬೇಸಿಗೆ ಇರುವಂತಹ ಹಿನ್ನೆಲೆಯಲ್ಲಿ ನೀರಿನ ಅಭಾವ ಸಾಕಷ್ಟು ಇರುತ್ತೆ ಅನ್ನುವ ಇದನ್ನ ಇಟ್ಟುಕೊಂಡು ಜಿಲ್ಲಾಡಳಿತ ಮರಳನ್ನು ತೆಗೆಯೋದಕ್ಕೆ ಎಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಆದ್ರೆ ಈ ರೀತಿ ಅಕ್ರಮವಾಗಿ ಮರಳನ್ನು ತೆಗೆದಿರುವಂತದ್ದು ಎಷ್ಟು ಸರಿ ಅನ್ನುವ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ.